ನಾನು ಕೂಡ ಕಾಂಗ್ರೆಸ್ ಪಕ್ಷದಿಂದ ಬೀದರ್ ಲೋಕಸಭಾ ಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ಈಗಾಗಲೇ ಪಕ್ಷದ ವರಿಷ್ಠರಿಗೆ ಭೇಟಿಯಾಗಿದ್ದೇನೆ. ಉತ್ತಮ ಸ್ಪಂದನೆ ಸಿಕ್ಕಿದೆ. ಹೀಗಾಗಿ ಪಕ್ಷ ಒಂದೇ ಒಂದು ಬಾರಿ ಅವಕಾಶ ನೀಡಿದ್ರೆ ಜಿಲ್ಲೆಗೆ ಏನಾದ್ರೂ ಹೊಸದನ್ನ ಕೊಡುಗೆ ನೀಡಿ ಸಾಧಿಸಿ ತೋರಿಸುವೆ ಎಂದು ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಬಸವರಾಜ್ ಬುಳ್ಳ ಅವರು ತಿಳಿಸಿದ್ದಾರೆ. ಇಂದು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು 47 ವರ್ಷಗಳಿಂದ ಪಕ್ಷದಲ್ಲಿದ್ದೇನೆ, ಆದರೂ ಅಧಿಕಾರದಿಂದ ವಂಚಿತನಾಗಿರುವೆ. ಹೀಗಾಗಿ ಲೋಕಸಭಾ ಚುನಾವಣೆಗಾಗಿ ಪಕ್ಷ ಟಿಕೆಟ್ ನೀಡಿದ್ರೆ ಹಲವಾರು ಹೊಸ ಯೋಜನೆಗಳನ್ನ ಜಿಲ್ಲೆಗೆ ತಂದು ಅಭಿವೃದ್ಧಿ ಕಡೆ ಕೊಂಡೊಯ್ಯುವೆ ಎಂದು ಪ್ರತಿಪಾದಿಸಿದರು. ನಂದೇನಪ್ಪ ಮೆರಿಟ್ ಅದು ಬೇಕಲ್ಲ. ನಾನು ಪೋಸ್ಟ್ ಗ್ರ್ಯಾಜುಯೇಟ್, 47 ವರ್ಷ ಕಾಂಗ್ರೆಸ್ ಪಾರ್ಟಿಗೆ ಸೇವಾ ಮಾಡಿದ್ದೀನಿ. 75ದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ 12 ವರ್ಷ. 2000ದಾಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ 8 ವರ್ಷ, 8 ತನಕ. KSRTC ಉಪಾಧ್ಯಕ್ಷ ಇದ್ದೆ. ಸ್ಟೇಟ್ ಲೆವೆಲ್ದಾಗ ಭಾಳಷ್ಟು ಹುದ್ದೆಯಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತು ದೇಶ ವಿದೇಶ ನೀತಿ ಬಲ್ಲವಿದ್ದೀನಿ. ಮ್ಯಾಚೂರ್ಡ್ ಪೊಲಿಟಿಷಿಯನ್ ಇದ್ದೀನಿ. ಅಧಿಕಾರ ವಂಚಿತ ಇದ್ದೀನಿ. ನನಗೆ ಯಾವುದೂ ಅಧಿಕಾರ ಸಿಕ್ಕಿಲ್ಲ. ಜನರ ಸಹಾನುಭೂತಿ ಇದೆ. ನನ್ನ ಮೇಲೆ ಯಾವುದೂ ಪರಿವಾರವಾದ ಇಲ್ಲ. ನಮ್ಮ ಮನೆಗೆ ಯಾರೂ ಪೊಲಿಟಿಕ್ಸ್ನಾಗಿಲ್ಲ. ನಾವು ಒಬ್ಬನೇ ಇರೋ, ಪರಿವಾರವಾದನೂ ಇಲ್ಲ. ಮತ್ತು ನಾನು ಎಲ್ಲ ಪೊಲಿಟಿಕಲ್ ನಮ್ಮ ಲೀಡರ್ಸಿಗೆ ಹೇಳಿದ್ದೀನಿ, ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಎಲ್ಲರಿಗೆ ಆರೈಕೆ ಮಾಡಿದ್ದೀನಿ. ನೋಡ್ರಪ್ಪ, ನನಗಿಂತ ಒಳ್ಳೆಯ ಕ್ಯಾಂಡಿಡೇಟ್ ನೀವು. ಮೊದಲ ಪರಿವಾರವಾದದಿಂದ ಮ್ಯಾಲೆ ಬಂದು ರಾಷ್ಟ್ರವಾದದಾಗ ಬರ್ರಿ, ದೇಶದ ಹಿತದಾಗ ಕೆಲಸ ಮಾಡಿರಿ, ಸ್ವಾರ್ಥ ಬಿಡ್ರಿ. ಕ್ಯಾಂಡಿಡೇಟ್ ನಾನೇ ಆಗ್ಬೇಕಂತೇನು, ಕಾಂಗ್ರೆಸ್ ಬರಬೇಕು ಇಂಪಾರ್ಟೆಂಟ್ ಅದ, ದೇಶ ಉಳಿಬೇಕು ಇಂಪಾರ್ಟೆಂಟ್ ಅದ. ಬಾಬಾ ಸಾಹೇಬ್ ಬರೆದಿದಂಥ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಉಳಿಬೇಕು ಈ ದೇಶದಾಗ. ಅದಕ್ಕೆ ನೀವು ಆ ಪರಿವಾರವಾದದಿಂದ ಮ್ಯಾಲೆ ಬಂದು ಸ್ವಲ್ಪ ದೇಶದ ಬಗ್ಗೆ ವಿಚಾರ ಮಾಡಿ ಕ್ಯಾಂಡಿಡೇಟ್ ಯಾರು ಬೇಕಾದ್ರೆ ಒಳ್ಳೆ ಕ್ಯಾಂಡಿಡೇಟ್ ಇದ್ರೆ ನಾನು ಹಿಂದಕ್ಕೆ ಸರಿತೀನಿ ಬೇಕಾದ್ರೆ. ಹಂಗೆ ಅದರಿಂದ ಹೊರಗೆ ಬರ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ತಮ್ಮ ಮುಖಾಂತರ ಹೇಳಬಯಸ್ತೇನೆ.